ಕಾಲುವೆಯನ್ನೇ ಕಸದ ತೊಟ್ಟಿಯನ್ನಾಗಿಸಿದ ಜನ, ದಿನನಿತ್ಯ ಗಬ್ಬು ವಾಸನೆಯಲ್ಲಿ ಶಾಲಾ ಮಕ್ಕಳ ನರಳಾಟ, ಮಕ್ಕಳ ಆರೋಗ್ಯದೊಂದಿಗೆ ಸಾರ್ವಜನಿಕರ ಚೆಲ್ಲಾಟ. ತುಮಕೂರಿನಲ್ಲಿ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಮಹಾವಂಚನೆ, ನಕಲಿ ದಾಖಲೆ ಸೃಷ್ಟಿ ಮಾಡಿ ಟೆಂಡರ್ ಗಿಟ್ಟಿಸಲು ಯತ್ನ, ನಕಲಿ ದಾಖಲೆಗಳ ಟೆಂಡರ್ ರದ್ದುಗೊಳಿಸಲು ಗ್ರಾಮಸ್ಥರ ಪಟ್ಟು. ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಮಗು ಸಾವು ಆರೋಪ, ಮೈಸೂರಿನ ಕೆವಿಸಿ ಆಸ್ಪತ್ರೆ ಮುಂದೆ ಪೋಷಕರ ಆಕ್ರಂದನ, ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಸತೀಶ್ ಜಾರಕಿಹೊಳಿ ಆಪ್ತನಿಗೆ ಇಡಿ ಬಿಸಿ, ಮೈಸೂರಿನ ದಟ್ಟಕಳಿಯಲ್ಲಿ ಅಧಿಕಾರಿಗಳ ಮಿಂಚಿನ ದಾಳಿ, ಜಾರಕಿಹೊಳಿ ಸಂಬಂಧಿ ವೈ ಮಂಜುನಾಥ್ ಮನೆಯಲ್ಲಿ ತೀವ್ರ ಶೋಧ. ಶ್ರೀರಂಗಪಟ್ಟಣದಲ್ಲಿ ಏರಿಯಾ ಡಾಮಿನೇಷನ್, ಗಾಂಜಾ ಅಡ್ಡೆಗಳಿಗೆ ಪೊಲೀಸರ ಬಿಗ್ ಶಾಕ್, ಗಾಂಜಾ ಮುಕ್ತ ಶ್ರೀರಂಗಪಟ್ಟಣದತ್ತ ಖಾಕಿ ಹೆಜ್ಜೆ. ರಾಜ್ಯಧರ್ಮ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ ಬೈರನಾಯ್ಕ. ನಂಜನಗೂಡು ಪಟ್ಟಣದ ಹೃದಯ ಭಾಗದಲ್ಲಿ ಹಾದು ಹೋಗಿರುವ ಕಾಲುವೆಯು ಈಗ ಅಕ್ಷರಶಃ ತಿಪ್ಪಿಯಂತೆ ಆಗಿದೆ. ಸಾರ್ವಜನಿಕರು ಪ್ರತಿದಿನ ಹೂವಿನ ಹಾರಗಳು, ಕೊಳೆತ ಹಣ್ಣು ಮತ್ತು ತರಕಾರಿಗಳನ್ನ ಮನ ಬಂದಂತೆ ಕಾಲುವೆಗೆ ಎಸೆತಾ ಇರೋದ್ರಿಂದ ಇಡೀ ಪ್ರದೇಶವು ಗಬ್ಬು ನಾರ್ತಾ ಇದೆ. ಇದರ ಜೊತೆಗೆ ಪಟ್ಟಣದ ಚರಂಡಿ ನೀರು ಮತ್ತು ಸಮೀಪದ ಮಾಂಸದ ಅಂಗಡಿಗಳ ತ್ಯಾಜ್ಯ ಮಿಶ್ರಿತ ನೀರು ಕೂಡ ನೇರವಾಗಿ ಸೇರ್ತಾ ಇರೋದು ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿದೆ. ಪಕ್ಕದಲ್ಲೇ ಶಾಲೆಗಳು ಇದ್ದು ಮಕ್ಕಳು ದಿನನಿತ್ಯ ಮೂಗು ಮುಚ್ಚಿಕೊಂಡು ಓಡಾಡುವಂತ ಅಸಹನೀಯ ಸ್ಥಿತಿಯಲ್ಲಿ ಎದುರಾಗ್ತಾ ಇದೆ. ಈ ಹಿಂದೆ ಸಾರ್ವಜನಿಕರ ದೂರಿನ ಮೇರೆಗೆ ನಗರಸಭೆಯು ಕಸವನ್ನ ತಡೆಯಲು ಕಬ್ಬಿಣದ ಜಾಲರಿಯನ್ನ ಅಳವಡಿಕೆ ಮಾಡಿದ್ರು. ಆದ್ರೆ ಸ್ಥಳೀಯರು ಮಾತ್ರ ಅಲ್ಲೇ ಕಸ ಎಸೆದು ಹೋಗ್ತಾ ಇದ್ದಾರೆ. ಇನ್ನು ನಗರಸಭೆ ಏನೇ ಮಾಡಿದ್ರು ನಾವು ಕಸವನ್ನ ಇಲ್ಲೇ ಹಾಕೋದು ಅನ್ನೋ ಒಂದು ಉದ್ದಟತನದ ಧೋರಣೆಯನ್ನ ಕೆಲವರು ಅಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ಇನ್ನು ಅಳವಡಿಸಿರುವ ಸಿಸಿ ಕ್ಯಾಮೆರಾಗಳು ಕೂಡ ಕಿಡಿಗೇಡಿಗಳ ದರ್ಪದ ಮುಂದೆ ಮೂಕ ಪ್ರೇಕ್ಷಕವಾಗಿ ನಿಂತಿವೆ. ತಾವೇ ದೂರು ಕೊಟ್ಟು ತಾವೇ ಕಸ ಸುರಿಯುವ ಸಾರ್ವಜನಿಕರ ಈ ವಿರೋಧಾಭಾಸದ ನಡುವೆ ಈ ಒಂದು ಗಬ್ಬು ವಾಸನೆಯ ಕೂಪದಿಂದ ನಂಜನಗೂಡಿನ ಜನತೆಗೆ ಯಾವಾಗ ಮುಕ್ತಿ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಈ ಅವ್ಯವಸ್ಥೆಯನ್ನ ಸರಿಪಡಿಸಲು ಕೇವಲ ಒಂದು ಕಾನೂನು ಸಾಲಲ್ಲ, ಜನರ ಮನಸ್ಥಿತಿ ಕೂಡ ಬದಲಾಗಬೇಕಾಗಿದೆ. ತುಮಕೂರು ಜಿಲ್ಲೆಯ ಪ್ರವಾಸೋದ್ಯಮ ಇಲಾಖೆಯ ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾರೀ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿದೆ. ಮಾರ್ಕೋನಹಳ್ಳಿ ಮತ್ತು ತೀತಾ ಜಲಾಶಯಗಳ ಜಲಕ್ರೀಡೆ ಟೆಂಡರ್ ಗಿಟ್ಟಿಸಿಕೊಳ್ಳಲು ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಅಡ್ವೆಂಚರ್ ಸಂಸ್ಥೆಯು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವುದು ಬಯಲಾಗಿದೆ. ಈ ಸಂಸ್ಥೆ ಕಣ್ವ ಜಲಾಶಯದಲ್ಲಿ ತಾವು ಜಲಕ್ರೀಡೆ ನಡೆಸ್ತಾ ಇದ್ದೇವೆ ಅಂತ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿದೆ. ಆದರೆ ಅಲ್ಲಿ ಜಲಕ್ರೀಡೆಗೆ ಯಾವುದೇ ಅನುಮತಿ ನೀಡಿಲ್ಲ ಅಂತ ಕಾವೇರಿ ನೀರಾವರಿ ನಿಗಮವೇ ಸ್ಪಷ್ಟಪಡಿಸಿದೆ. ಆದರೆ ಇಲ್ಲಿ ಗ್ರಾಮ ಪಂಚಾಯಿತಿ ನೀಡಿದ ಸಾಮಾನ್ಯ ಪರವಾನಗಿಯನ್ನು ಕೂಡ ಜಲಕ್ರೀಡೆಯ ಅನುಭವ ಪತ್ರ ಅಂತ ಬಿಂಬಿಸಿ ವಂಚನೆ ಮಾಡಿದ್ದಾರೆ. ಇನ್ನು ರಾಮನಗರ ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಇದೇ ರೀತಿ ನಕಲಿ ದಾಖಲೆಗಳನ್ನ ಬಳಸಲಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಮೀನು ಕಳೆದುಕೊಂಡ ನಿರಾಶ್ರಿತರಿಗೆ ಆದ್ಯತೆ ನೀಡುವಂತೆ ಮೌಖಿಕ ಆದೇಶ ನೀಡಿದ್ರೂ ಸಹ ಜಿಲ್ಲಾಡಳಿತ ಅದನ್ನ ಕಡೆಗಣಿಸಿ ವಂಚನೆಯನ್ನ ಮಾಡಿದೆ. ಅಂದ್ರೆ ವಂಚಕರಿಗೆ ಮಣೆ ಆಗ್ತಾ ಇದೆ. ಇದರಿಂದ ಕೆಂಡಾಮಂಡಲವಾಗಿರುವ ತೀತಾ ಮತ್ತು ಕೆಂಗನಪಾಳ್ಯದ ಗ್ರಾಮಸ್ಥರು ನಕಲಿ ಟೆಂಡರ್ ರದ್ದುಪಡಿಸಿ ರೀಟೆಂಡರ್ ಅನ್ನ ಕರೆಯುವಂತೆ ಆಗ್ರಹಿಸಿ ಜಿಲ್ಲಾಡಳಿತದ ವಿರುದ್ಧ ಧಿಕ್ಕಾರವನ್ನ ಕೂಗಿದ್ದಾರೆ. ಬೇಡಿಕೆ ಈಡೇರದೆ ಹೋದ್ರೆ ಉಗ್ರ ಹೋರಾಟ ಕೂಡ ನಡೆಸ್ತೀವಿ ಅಂತ ಎಚ್ಚರಿಕೆ ಸಹ ನೀಡಿದ್ದಾರೆ.
ಸರ್, ಈ ಎಸ್ಕೇಪ್ ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ ಏನಿದೆ, ಇವರು ಸ್ಥಳೀಯವಾಗಿ ರಾಮನಗರದಲ್ಲಿ ಸೆಪ್ಟೆಂಬರ್ 2025 ಟೆಂಡರ್ ಮಾಡ್ತಾರೆ. ಟೆಂಡರ್ ಮಾಡಿದಾಗ ಇವ್ರಿಗೆ MMD ಪವರ್ ಬೋಟ್ ಮರೀನಾ, ಎಸ್ಕೇಪ್ ಎಕ್ಸ್ಪ್ಲೋರ್ ಇವ್ರಿಬ್ರು ಇರ್ತಾರೆ ಫೈನಲ್ ಅಲ್ಲಿ. ಇದ್ರಲ್ಲಿ ಏನಾಗುತ್ತೆ, ಅವ್ರಿಗೂ ಡಿಫ್ರೆನ್ಸ್ ಇರುತ್ತೆ. 1500, 2000, 2500 ಈ ಡಿಫ್ರೆನ್ಸ್ ಇದ್ರು ಅದು ನಾವ್ ಹೇಳಕ್ ಬರಲ್ಲ ಅಂತಾರೆ. ಆಯ್ತು, 11 ತಿಂಗಳಿಗೆ ಕೊಡ್ತಾರೆ. ಯಾವಾಗ? ಸೆಪ್ಟೆಂಬರ್ ಯಾವಾಗ ಕೊಡ್ತಾರೆ? ಸೆಪ್ಟೆಂಬರ್ 19ನೇ ತಾರೀಕು 11 ತಿಂಗಳಿಗೆ 4 ಕೆರೆಗಳನ್ನ ಇವ್ರಿಗೆ ಟೆಂಡರ್ ಕೊಡ್ತಾರೆ. ಯಾವ್ದಾವ್ದು ಅಂದ್ರೆ ಹಾರೋಹಳ್ಳಿ ತಾಲೂಕಿನ ರಾಮನಗರ ತಾಲೂಕಿನ ರಂಗನಾಯದೊಡ್ಡಿ, ರಾಮನಗರ ತಾಲೂಕಿನ ನಲ್ಲಿಗುಡ್ಡೆ ಕೆರೆ, ಮಾಗಡಿ ತಾಲೂಕಿನ ವೈಜೆಗುಡ್ಡೆ ಕೆರೆ. ಈ 4 ಕೆರೆಯಲ್ಲಿ 2 ಕೆರೆ ಮಾತ್ರ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಟೆಂಡರ್ ಅಲ್ಲಿ ಏನ್ ಕೊಟ್ಟಿದ್ರೆ ಹಾಗೆ 1 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ಬೇಕು, 11 ತಿಂಗಳಿಗೆ ಅಷ್ಟೇ ಕೊಡೋದು. ಅಲ್ಲಿ ಬರೀ 2 ಕೆರೆ ಸ್ಟಾರ್ಟ್ ಮಾಡ್ತಾರೆ, ಇನ್ನು 2 ಕೆರೆ ಸ್ಟಾರ್ಟ್ ಮಾಡಲ್ಲ. ನಾನು ಪ್ರವಾಸೋದ್ಯಮ ಅಧಿಕಾರಿಗೆ ಲೆಟರ್ ಹಾಕ್ತೀನಿ, ಅವರು ನನಗೆ 5ನೇ ತಿಂಗಳಲ್ಲಿ ಒಂದು ಲೆಟರ್ ಕೊಡ್ತಾರೆ. 2 ಕೆರೆ ಇವಾಗ ಸ್ಟಾರ್ಟ್ ಮಾಡ್ತಾರೆ. ಕೊಟ್ಟಿರೋ 11 ತಿಂಗಳಿಗೆ 8 ತಿಂಗಳಾದ್ರೂ ಸ್ಟಾರ್ಟ್ ಮಾಡಿಲ್ಲ ಇನ್ನು 2 ಕೆರೆಗಳು. ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಇಂಥ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅಲ್ಲಿರೋ ADಯವರು ಅವರು ಸಪೋರ್ಟ್ ಮಾಡ್ತಾರೆ. ಇದ್ರ ವಿಷಯವಾಗಿ ಮಾನ್ಯ CS ಶಾಲಿನಿ ರಾಜೇಶ್ ಮೇಡಮ್ ಅವ್ರಿಗೆ ನಾವು ಗಮನಕ್ಕೆ ಆನ್ಲೈನಲ್ಲಿ ತಂದಿದ್ದೀವಿ. ಅವ್ರು ಎಲ್ಲ ಕಡೆಗೂ ಫಾರ್ವರ್ಡ್ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳವರು ಫಾರ್ವರ್ಡ್ ಮಾಡಿದ್ದಾರೆ. ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಯಾವುದಕ್ಕೆ ಅವರು ಭಾಳ ಒಳ್ಳೆಯವರಿದ್ದಾರೆ ಮೇಡಮ್ ಅವರು, ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಇದೇ ಸಂಸ್ಥೆ ಎಸ್ಕೇಪ್ ಎಕ್ಸ್ಪ್ಲೋರ್ ಅನ್ನೋ ಸಂಸ್ಥೆ, ಇವ್ರದ್ದು ಆಕ್ವಾ ಎಸ್ಕೇಪ್ ಅನ್ನೋದು ಇದೆ, ಇವ್ರ ಬ್ರದರ್ದು. ಚಿಕ್ಕಬಳ್ಳಾಪುರದಲ್ಲಿ ವಾಟದ ಹೊಸಳ್ಳಿ ಅನ್ನೋದಕ್ಕೆ 5 ಲಕ್ಷಕ್ಕೆ ಟೆಂಡರ್ ಕರೆದು ಕೇವಲ 50,000 ಅಧಿಕಾರಿ ಕೊಟ್ಟಿದ್ರು. ಟೂರಿಸಂ ADಯವರು ಕೊಟ್ಟಿದ್ದಂಥ ಪಕ್ಷದಲ್ಲಿ ನಾವು ಸ್ಥಳೀಯವಾಗಿ ನಾವು ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಅವ್ರನ್ನ ಅಲ್ಲಿ ಸ್ಟಾಪ್ ಮಾಡಿಸಿದ್ದಾರೆ. ಈಗಿರುವಂಥ ಜಿಲ್ಲಾಧಿಕಾರಿಗಳು ಮಾನ್ಯ ಪ್ರಭು ಸರ್ ಅವರು ಅದನ್ನು ಸ್ಟಾಪ್ ಮಾಡಿಸಿ ಅದನ್ನು ಚರ್ಚಿಸಬೇಕು ಅಂತ ಇದು ಮಾಡಿದ್ಮೇಲೆ ಅಲ್ಲಿಂದ ಇವರು ಯಾರಿಗೂ ಯಾವುದೇ ಮಾರ್ಗಸೂಚಿಗಳ ಅವ್ರಿಗೆ ಇಲ್ದಂಗೆ 11 ತಿಂಗಳು ಕೊಟ್ಟಿದ್ದು ಕೆರೆ ಅವರು ಸ್ಟಾಪ್ ಮಾಡಿದ್ದಾರೆ. 3 ತಿಂಗಳಾಗಿದೆ ಸ್ಟಾಪ್ ಮಾಡಿದ್ದಾರೆ. ಅವ್ರ ಮಾರ್ಗಸೂಚಿ ಇಲ್ದಂಗೆ ಭಾನುವಾರ ಅಲ್ಲಿಂದ ಐಟಮ್ಗಳನ್ನ ಎಲ್ಲ ಇಲ್ಲಿಗೆ ತಗೊಂಬಂದಿದ್ದಾರೆ. ಅದು ಸಂಬಂಧಪಟ್ಟಂಗೆ ಪ್ರವಾಸೋದ್ಯಮ ಅಧಿಕಾರಿ ಇವಾಗ ಯಾರು ಕೊಟ್ಟಿದ್ದಾರೆ ಸಾಹೇಬರು, ಅವರು ಯಾವುದೇ ಕಾರಣಕ್ಕೂ ಅಲ್ಲಿರೋ ಐಟಮ್ಗಳು ಎತ್ಕೊಂಡ್ ಬರಬಾರ್ದು ಅಂದ್ರೆ ಅಕ್ರಮವಾಗಿ ಅಲ್ಲಿಂದ ಐಟಮ್ಗಳನ್ನ ಇಲ್ಲಿಗೆ ತಗೊಂಡ್ಬಂದಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ನವಜಾತ ಮಗು ಸಾವನ್ನಪ್ಪಿದೆ ಎಂದು ಪೋಷಕರು ಆರೋಪ ಮಾಡಿದ್ದು, ಈ ಘಟನೆ ಮೈಸೂರಿನ KVC ಆಸ್ಪತ್ರೆಯಲ್ಲಿ ನಡೆದಿದೆ. ನಗರದ ರೋಟರಿ ಸ್ಕೂಲ್ ಪಕ್ಕದಲ್ಲೇ ಇರೋ KVC ಆಸ್ಪತ್ರೆಯಲ್ಲಿ ಕಳೆದ ಗುರುವಾರ ಬನ್ನೂರಿನ ಮಾಕನಹಳ್ಳಿ ನಿವಾಸಿ ಕಾವ್ಯ ಎಂಬುವರನ್ನ ಹೆರಿಗೆಗಾಗಿ ದಾಖಲು ಮಾಡಿದ್ರು. ವೈದ್ಯ ಡಾಕ್ಟರ್ ಸುಗುಣಾ ಶಾಂತಿ ಅವರು ಶಸ್ತ್ರಚಿಕಿತ್ಸೆ ಮಾಡಲು ವಿಳಂಬ ಮಾಡಿದೆ ಮಗುವಿನ ಸಾವಿಗೆ ಕಾರಣ ಅಂತ ಕಾವ್ಯ ಮತ್ತು ವಿನೋದ್ ದಂಪತಿ ಆರೋಪ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಇದೇ ಆಸ್ಪತ್ರೆಯಲ್ಲಿ ಕಾವ್ಯ ಅವರಿಗೆ ಹೆರಿಗೆಯಾದಾಗ ಅವಳಿ ಮಕ್ಕಳು ಮೃತಪಟ್ಟಿದ್ವಂತೆ. ಇದೀಗ 2ನೇ ಬಾರಿಯೂ ಅದೇ ಆಸ್ಪತ್ರೆಯಲ್ಲಿ ಮಗು ಸಾವನ್ನಪ್ಪಿರೋದು ಪೋಷಕರ ಆಕ್ರಂದನಕ್ಕೆ ಕಾರಣವಾಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಪಡೆದ ಆಸ್ಪತ್ರೆ ಆಡಳಿತ ಮಂಡಳಿ ಕೊನೆಗೆ ಮಗುವನ್ನ ಕಸಿದುಕೊಳ್ತಾ ಇದೆ ಅಂತ ಆರೋಪಿಸಿ ಆಸ್ಪತ್ರೆ ಮುಂದೆ ಪೋಷಕರು ಕಣ್ಣೀರು ಹಾಕ್ತಾ ಇದ್ದಾರೆ. ಅಲ್ಲದೆ ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಧಿಕ್ಕಾರ ಕೂಗಿ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದು ಸ್ಥಳಕ್ಕೆ ದೇವರಾಜ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ನಮ್ಮ ಅಣ್ಣನ ಪಾಪ ಫಸ್ಟ್ ಒಂದ್ ಸತ್ತೋಯ್ತು, ಇವಾಗ್ಲೂ ಒಂದ್ ಸತ್ತೋಯ್ತಲ್ಲ. ಈ ಹಾಸ್ಪಿಟ್ಲಲ್ಲಿ ಯಾರು ಅಧಿಕಾರಿಗಳು ಏನು ಕೇಳೋರಿಲ್ವಾ? ಎಲ್ಲಿ 2 ಸರಿನ ಫಸ್ಟ್ ಒಂದ್ಸರಿ ಹಿಂಗೆ ಲಕ್ಷ ದುಡ್ಡು ಕಟ್ಟಿಸ್ಕೊಂಡ್ರು, ಇವಾಗ್ಲೂ ಲಕ್ಷ ದುಡ್ಡು ಕಟ್ಟಿಸ್ಕೊಂಡ್ರು. ಹಾಸ್ಪಿಟ್ಲ್ ಡೆಲಿವರಿ ಒಳಗೆ ಕರ್ಕೊ ಹೋಗಿ ಗಂಟೆ ಚೆನ್ನಾಗಿದ್ದದ ಮಗ ಅವಾಗ ಸತ್ತೋಗದ ಅಂತಂದ್ರೆ ಏನ್ ಕಾರಣ? ಇಲ್ಲ ಮಗುನ ಎಕ್ಸ್ಚೇಂಜ್ ಮಾಡಿದಾರೆ ಇವರು, ಇಲ್ಲ ಏನ್ ಮಾಡಿದಾರೆ? ನಮ್ಗೆ DNA ಟೆಸ್ಟ್ ತೋರಿಸ್ಬೇಕು ಇವರು ನಮ್ಗೆ. ಹಾಸ್ಪಿಟ್ಲಲ್ಲಿ ಬಡವ್ರು ಸೂಲ್ಗೆ ಮಾಡೋದು ಜಾಸ್ತಿ. ಇದು ನಮ್ಮಂತ ಬಡವ್ರಿಗೆ ಇಲ್ಲ ಸರ್ ಇದು ಹಾಸ್ಪಿಟ್ಲು. ನಾವು ಬೇರೆ ಕಡೆ ತೋರಿಸ್ತಿದ್ದಕ್ಕೆ ಇವರೇ ತೋರಿಸ್ತೀನಿ ಬನ್ನಿ ಅಂತ ಅಂದದ್ಕೆ ನಾವು ಬಂದಿದ್ದು ಈ ಹಾಸ್ಪಿಟ್ಲಿಗೆ. ಗೊತ್ತಿಲ್ಲ ಸರ್ ನಮ್ಗೆ ಅದೆಲ್ಲ. ಮೇಡಮ್ ಹೆಸರು ನಮಗ್ ಗೊತ್ತಿಲ್ಲ ಸರ್, ನಮ್ಮ ಅಣ್ಣನ್ ಗೊತ್ತು. ನನ್ನ ಕೇಳಿ ಸುಗುಣ ಶಾಂತಿ ಮೇಡಮ್ ಅಂತ ನಮ್ ಫಸ್ಟ್ ಒಂದ್ಸರಿ ತೋರಿಸಿದ್ರು ಇದೇ ಹಾಸ್ಪಿಟ್ಲಲ್ಲಿ. ತೋರಿಸೋದಕ್ಕೆ ನಮ್ಮ ಅಣ್ಣವರು ಬೇರೆ ಕಡೆ ರೆಫರ್ ಮಾಡ್ಕೊಡಲ್ಲ, ಇದೇ ಹಾಸ್ಪಿಟ್ಲಿಗೆ ಬನ್ನಿ, ನಾನ್ ಡೆಲಿವರಿ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಈ ಹಾಸ್ಪಿಟ್ಲ್ ಕರ್ಕ ಬಂದ್ಮೇಲೆ ಅವರು ಮಗ ಮಾಡ್ತೀನಿ ಕರೆಕ್ಟಾಗಿ ಮನೆ ಕಳಿಸ್ಬೇಕು ತಾನೆ. ನನ್ನ ಮನೆ ಎಲ್ಲ ಚೆನ್ನಾಗಿದ್ದು ಡೆಲಿವರಿ ಕರ್ಕ ಹೋದ ಟೈಮಲ್ಲಿ ಮಗ ಇಲ್ಲ ಅಂತಂದ್ರೆ ಏನ್ ಕಾರಣ ಈ ಹಾಸ್ಪಿಟ್ಲಲ್ಲಿ? ಅದಕ್ಕೆ ಅವ್ರಿಗಾರು ನ್ಯಾಯ ಕೊಡಿಸ್ಕೊಡ್ರಿ ನಮ್ಗೆ. ನಾವು ನಮ್ಮ ಅಣ್ಣವ್ರು ನೋಡವ್ರೆ ಸರ್, ನಮ್ಮ ಅಣ್ಣವ್ರು ನೋಡವ್ರೆ, ನಮ್ಮ ಅತ್ತವ್ರು ನೋಡವ್ರೆ. ತಂದು ತೋರಿದ್ಮೇಲೆ ಮಗ ಇಲ್ಲ, ಚೆನ್ನಾಗಿರೋ ಮಗನೇ ಇಲ್ಲ ಅಂತಂದ್ಮೇಲೆ ಇವಾಗ ಏನ್ ಕಾರಣ ಈ ಹಾಸ್ಪಿಟ್ಲಲ್ಲಿ? ಎಲ್ಲರೂ ನೀವೇ ಕೇಳ್ಬೇಕು ವಿಡಿಯೋದವ್ರು ಎಲ್ಲರೂ. ಮಗು ಡೆತ್ ಆಗಿದೆ ಅಂತ ಬಂದು ಹೇಳೋರ ಸರ್. ನಮ್ಗೆ ಡೆತ್ ಆದ್ಮೇಲೆ ಬಂದು ಹೇಳಿ ಒಂಚೂರು ಕರ್ಣನೇ ಇಲ್ವಾ ಈ ಹಾಸ್ಪಿಟ್ಲಲ್ಲಿ? ಬಂದು ನೋಡು ಇಲ್ಲ ಅನ್ಸುತ್ತೆ ಡಾಕ್ಟರ್ಗಳು. ಬಂದು ನೋಡಿಲ್ಲ ಸರ್, 5 ನಿಮಿಷನೂ ಡಾಕ್ಟರ್ ನೋಡಿಲ್ಲ. ಇವಾಗ ನಮಗೆ ನ್ಯಾಯ ಬೇಕು ಈ ಹಾಸ್ಪಿಟ್ಲಲ್ಲಿ. ಅವ್ರನ್ನೂ ನಾವು ನೋಡಕ್ ಹೋಗಿಲ್ಲ ಸರ್, ನಾವು ನೋಡಕ್ ಬಿಟ್ಟಿಲ್ಲ ಅವ್ರನ್ನೂ ನೋಡಕ್ ಬಿಟ್ಟಿಲ್ಲ.
ಎರಡು ಮತ್ತೆ ಇನ್ನೊಂದ್ಸರಿ ಆಪರೇಷನ್ ನಮ್ಗೇನು ಗೊತ್ತು ಸರ್, ಎಲ್ಲ ಅವ್ರಿಗೆ ಗೊತ್ತಿರಬೇಕು, ನಮ್ಗೇನು ಗೊತ್ತಿಲ್ಲ. ಹ್ಞೂ ಸರ್, ಫಸ್ಟ್ ಸಲ ಇದೇ ಹಾಸ್ಪಿಟ್ಲ್ ಕರ್ಕೊಬಂದು ಇಲ್ಲೇ ಡೆಲಿವರಿ ಮಾಡ್ಕೊಂಡು 1 ವರ್ಷನೂ ಆಗಿಲ್ಲ, ಇಲ್ಲಿ ಇನ್ನೂ 1 ವರ್ಷನೂ ಆಗಿಲ್ಲ. ಆ ಮಕ್ಕಳು ಸತ್ತೋದ್ವು ಸರ್. ಅವರು ಒಂದು 7 ದಿನ ಇತ್ತು, ಅದು ಮಗುನು ಸತ್ತೋಯ್ತು ಅಂದ್ರೆ ಇವಾಗಲೂ ಈ ಥರ ಕಾರಣ ಅಂತಂದ್ರೆ ನಮ್ಗೆ ಏನು ಕಾರಣ ಅಂತ ಹೇಳ್ಬೇಕಲ್ವ ಇವರು ಮೇಡಮ್ ಅವರು. ಏನು ಕಾರಣ ಅಂತ ಹೇಳಿಲ್ಲ ಅಂದ್ರೆ ನಾವೇನು ತಿಳ್ಕೊಳ್ತೀವಿ ಹಾಸ್ಪಿಟ್ಲ್ ಬಗ್ಗೆ. ಅಲ್ಲಿ ನೋಡಿ ಸರ್, ಅಮ್ಮಾಯಕ್ಕೊಂಥರ ಕೂತವ್ರೆ ನಮ್ಮ ಅಣ್ಣ. ಅವ್ರಿಗಾದ್ರೂ ಒಂಚೂರು ಕಾರಣ ಇಲ್ವಾ ಮೇಡಮ್ ಅವ್ರಿಗೆ? ಯಾವ ಥರ ಇರ್ಬೋದು ಈ ಹಾಸ್ಪಿಟ್ಲಲ್ಲಿ? ನಮ್ಮಂತ ಬಡವ್ರಿಗೆ ಹಿಂಗೆ ಮಾಡಿದ್ರೆ ಇನ್ನು ದೊಡ್ಡ ದೊಡ್ಡ ಸಾಹುಕಾರಗಳು ದುಡ್ಡು ಇರುತ್ತೆ ಸರ್, ಬುಡಿ ಅವ್ರು ಹೆಂಗಾರ ಮಾಡ್ಕೋತಾರೆ. ನಮ್ಮಂತ ಬಡವ್ರು ಏನು ಮಾಡೋದು ಸರ್? ನಾವು ಬಿಲ್ಲು ಎಷ್ಟು ಲಕ್ಷ ಆಗಿದ್ದು ಗೊತ್ತಿಲ್ಲ ಸರ್, ನಮ್ಮ ಅಣ್ಣವ್ರಿಗೂ ಗೊತ್ತು. ನಾವು ಬನ್ನೂರವರು ಸರ್. ನಮ್ಮ ಹೆಸರು ಪ್ರತಿಮಾ ಸರ್. ಸಚಿವ ಸತೀಶ್ ಜಾರಕಿಹೊಳಿ ಅವರ ಸಂಬಂಧಿ ವೈಸ್ ಮಂಜುನಾಥ್ ಅವರ ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆ ಮಿಂಚಿನ ದಾಳಿ ನಡೆಸಿದ್ದಾರೆ. ಇತ್ತ ಮೈಸೂರಿನ ದಟ್ಟಕಳಿಯಲ್ಲಿರುವ ಮಂಜುನಾಥ್ ಅವರ ಮನೆಗೆ 2 ಕಾರುಗಳಲ್ಲಿ ಆಗಮಿಸಿದ್ದ ಅಧಿಕಾರಿಗಳು ದಿಢೀರಾಗಿ ಶೋಧ ಕಾರ್ಯಾಚರಣೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಕಳೆದ 2 ಗಂಟೆಗಳಿಂದ ಅಧಿಕಾರಿಗಳು ಮನೆಯ ಒಳಗಡೆ ನಿರಂತರವಾಗಿ ಪರಿಶೀಲನೆ ನಡೆಸ್ತಾ ಇದ್ದು ಮಹತ್ವದ ದಾಖಲೆಗಳನ್ನ ಜಾಲಾಡ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ವೈ ಮಂಜುನಾಥ್ ಅವರ ಮನೆ ಮೇಲೆ ನಡೆಯುತ್ತಿರುವ ಈ ದಾಳಿಯು ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ. ಅಕ್ರಮ ಹಣ ವರ್ಗಾವಣೆ ಅಥವಾ ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದ ದಾಖಲೆಗಳಿಗಾಗಿ ಈ ದಾಳಿ ನಡೀತಿದೆ ಅಂತ ಈಗ ಶಂಕೆ ಮಾಡಲಾಗ್ತಾ ಇದೆ. ಆದ್ರೆ ಅಧಿಕಾರಿಗಳ ತನಿಖೆಯಿಂದ ಅಷ್ಟೇ ಅಸಲಿ ಉದ್ದೇಶ ಏನು, ಈ ಮಹತ್ವದ ಸಂಗತಿಗಳು ಬಹಿರಂಗ ಆಗಬೇಕಾಗಿದೆ. ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟ ಮತ್ತು ಅಪರಾಧ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಅಪರಾಧಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಡಿವೈಎಸ್ಪಿ ಕೃಷ್ಣಕುಮಾರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ನೇತೃತ್ವದಲ್ಲಿ ವಿಶೇಷ ಏರಿಯಾ ಡಾಮಿನೇಷನ್ ಕಾರ್ಯಾಚರಣೆ ಆರಂಭವಾಗ್ತಾ ಇದೆ. ರಾತ್ರಿ ವೇಳೆ ಪುರುಷ ಪೊಲೀಸ್ ಸಿಬ್ಬಂದಿಗಳೊಂದಿಗೆ ಅಧಿಕಾರಿಗಳು ಟೌನ್ ವ್ಯಾಪ್ತಿಯಾದ್ಯಂತ ನೈಟ್ ರೌಂಡ್ಸ್ ನಡೆಸ್ತಾ ಇದ್ದು ಶಂಕಾಸ್ಪದ ವ್ಯಕ್ತಿಗಳ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಹಲವೆಡೆ ನೈಟ್ ಬೀಟ್ ತೀವ್ರಗೊಳಿಸ್ತಾ ಇರುವ ಪೊಲೀಸರು ಅಪರಾಧ ಕೃತ್ಯಗಳ ಬಗ್ಗೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಅಕ್ರಮ ಚಟುವಟಿಕೆಗಳಿಗೆ ತೊಡಗುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಇನ್ನು ಈ ದಿಢೀರ್ ಕಾರ್ಯಾಚರಣೆಯು ಪಟ್ಟಣದ ಜನಸಾಮಾನ್ಯರಲ್ಲಿ ಭದ್ರತೆಯ ಭಾವನೆ ಮೂಡಿಸ್ತಾ ಇದ್ದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗುವ ಕಿಡಿಗೇಡಿಗಳಿಗೆ ನಡುಕ ಹುಟ್ಟುತ್ತಾ ಇದೆ. ಇನ್ನು ಪೊಲೀಸರ ಈ ಕ್ರಮವನ್ನ ಸ್ಥಳೀಯರು ಶ್ಲಾಘಿಸಿದ್ದಾರೆ ಕೂಡ. ಗಾಂಜಾ ಪಂಜೆ ಹೊಡಿಯೋದ್ರ ಬಗ್ಗೆ ಹೇಳ್ರಪ್ಪ, ಸ್ವಲ್ಪ ನೀವು ಇನ್ಫಾರ್ಮೇಶನ್ ಕೊಡ್ರು. ನಿಮ್ಮಲ್ಲಿ ಇಲ್ಲೇ ಜಾಸ್ತಿ ನಿಮ್ಮಲ್ಲಿ ಗಾಂಜಾ ಮಲ್ಲಿ ಬಂದರ್ ಚಾಮರಾಜನಗರದಲ್ಲಿ ನಿರ್ಮಾಣಗೊಂಡಿರುವ ಹೊಸ ಕೇಂದ್ರ ಡಿಜಿಟಲ್ ಗ್ರಂಥಾಲಯವನ್ನು ತಕ್ಷಣವೇ ವಿದ್ಯಾರ್ಥಿಗಳ ಬಳಕೆಗೆ ಮುಕ್ತಗೊಳಿಸುವಂತೆ ಆಗ್ರಹಿಸಿ ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷಾ ವಿದ್ಯಾರ್ಥಿಗಳು ಪ್ರತಿಭಟನೆ ಧ್ವನಿ ಎತ್ತಿದ್ದಾರೆ. ಗ್ರಂಥಾಲಯದ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ರೂ ಉದ್ಘಾಟನೆಗಾಗಿ ವಿಳಂಬ ಮಾಡದೆ ಓದಲು ಅವಕಾಶವನ್ನು ನೀಡಬೇಕು ಅಂತ ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಾ ಇದ್ದಾರೆ. ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಕೆಗಾಗಿ ವಿದ್ಯಾರ್ಥಿಗಳಿಗೆ ಸೂಕ್ತ ಸ್ಥಳದ ಅಗತ್ಯ ಇರೋದ್ರಿಂದ ಕನಿಷ್ಠ ಪಕ್ಷ ಒಂದು ಕೊಠಡಿಯನ್ನಾದರೂ ಓದಿಗೆ ಮೀಸಲು ಇಡಬೇಕು ಅಂತ ಅವರು ಕೋರಿದ್ದಾರೆ. ಇನ್ನು ಈ ಬೇಡಿಕೆಗೆ ಪ್ರತಿಕ್ರಿಯೆ ನೀಡಿದ ನಗರಸಭೆಯ ಮಾಜಿ ಸದಸ್ಯ ಗಾಳಿಪುರ ಮಹೇಶ್ ಅವರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ 2 ದಿನಗಳಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸುವುದಾಗಿ ಭರವಸೆ ನೀಡಿದ್ದಾರೆ. ಇಲ್ಲದೆ ಹೋದ್ರೆ ವಿದ್ಯಾರ್ಥಿಗಳ ಹೋರಾಟಕ್ಕೆ ತಾವು ಕೂಡ ಬೆಂಬಲ ನೀಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಗ್ರಂಥಾಲಯದ ಬಾಗಿಲು ವಿದ್ಯಾರ್ಥಿಗಳಿಗೆ ಶೀಘ್ರವೇ ತೆರೆಯುತ್ತೆ ಎಂಬುದು ಈಗಿನ ಪ್ರಶ್ನೆಯಾಗಿದೆ. ಈಗ ಹೇಳ್ಬೇಕು ಅಂದ್ರೆ ಜಾಬ್ ಕನ್ಫರ್ಮೇ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಬೆಳಗ್ಗೆ ಸಾಯಂಕಾಲದವರೆಗೂ ಕೂತ್ಕೋತಾ ಇದ್ವಿ. ಅವ್ರು ಹೇಳಿದ್ದು ನಿಜ. ಕಾನ್ಫರ್ಮ್ ಆಗಿದ್ರು ಅಲ್ಲಿ ಹೋಗಿ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಕೇಳಿಸ್ಕೊಳ್ಳಲ್ಲ ಯಾರು. ಎಲ್ಲೊಂದು ಮಾರ್ಕ್ಸ್ ಇಂದ ನಾನು ಓದ್ತೇನೆ, ನಂದು ಏಜ್ ಬಾರ್ ಆಗ್ತಾ ಇದೆ, ನಾಳೆ ದಿನ ಹೊಟ್ಟೋಗ್ಬಿಡುತ್ತೋ ಅನ್ನೋಂಥ ಭಯದಿಂದ ಓದ್ತಾ ಇರ್ತೀವಿ. ಅಂಥದ್ರಲ್ಲಿ ಇವತ್ತಿಲ್ಲಿಷ್ಟು ಟೈಮ್ ನಾವು ಕೊಟ್ಟಿದ್ದೀವಿ ಅಂದ್ರೆ ಮತ್ತೆ ಇನ್ನೊಂದು ದಿನ ಮಂಗಳವಾರನೋ ಬುಧವಾರನೋ ಅಷ್ಟು ಟೈಮ್ ಕೊಡೋದಕ್ಕೆ ಯಾರು ಇರಲ್ಲ.
ನಾಳೆ ದಿನ ನಾನೊಬ್ನೋ ಅವ್ರೊಬ್ಬನೇ ಬಂದು ಕೂತ್ರು ಅವ್ರ ಪರನೂ ಯಾರು ನಿಂತ್ಕೊಳ್ಳಲ್ಲ, ನನ್ನ ಪರನೂ ಯಾರು ನಿಂತ್ಕೊಳ್ಳಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆಗೋದು ನಿಜ. ಹಾಗಾಗಿ ನಮ್ಮ ಕಾಳಜಿ ಏನಂತ ಹೇಳಿದ್ರೆ, ಈಗ ಅವರು ಕೆಲವೊಂದು ಇದಕ್ಕೆ ಉತ್ತರ ಕೊಡ್ತಲ್ಲ. ಒಂದು, ಲಿಖಿತವಾಗಿ ಕೊಡಕ್ ಬರಲ್ಲ ಅಂತ ಹೇಳ್ತಿದ್ದಾರೆ. ಒಂದು, ಇನ್ನೊಂದು, ಇಲ್ಲಿ ಏನಿದೆ ಅಟ್ಲೀಸ್ಟ್ ಇವ್ರು ಹೇಳ್ತಿದಾರಲ್ವಾ, ಇನ್ನೊಂದು ವಾರಗಳಲ್ಲಿ ರಿಪೇರಿ ವರ್ಕ್ಸ್ ಇದೆ, ಅದೆಲ್ಲ ಮಾಡಿದ ತಕ್ಷಣ ನಾವು ಅಷ್ಟೊಳಗೆ ಆಗುತ್ತೆ ಅಂತೇಳಿ, ಅದು ಹೇಳ್ತಾ ಇರೋದು ವ್ಯಾಲಿಡ್ ರೀಸನ್ನೇ ಅಲ್ಲ. ಹಾಗಾಗಿ ಇಲ್ಲಿ ಏನಿದೆ ಅನ್ನೋದನ್ನ ನೋಡೋದಿಕ್ಕಾದ ಮನೆಯಲ್ಲಿ ಹೋದ ತಕ್ಷಣ ಅಲ್ಲೇ ಕೂತ್ಬಿಡ್ತಿದ್ವಾ ಅಂತ ಅನಾಗರಿಕರಾಗಿ ನಾವ್ ಯಾರು ವರ್ತಿಸಲ್ಲ. ಏನಿದೆ ಅನ್ನೋಂಥ ವಿಷಯ ನಮ್ಗೆ ಗೊತ್ತಾಗ್ಬೇಕು. ಅವ್ರು ಹೇಳ್ತಿರೋದು ನಿಜನಾ ಇಲ್ವಾ ಅಂತೇಳಿ. ಅಷ್ಟಕ್ಕೂ ನಾವು ಒಂದ್ ನಿಮಿಷ ಮಾತಾಡ್ಬಿಡ್ತೀವಿ. ಉದ್ಘಾಟನೆ ನೀವು ಯಾವಾಗ್ಲಾದ್ರೂ ಮಾಡ್ಕೊಳ್ಳಿ, ಒಂದು ರೂಮ್ ಬಿಡಿ ಅಂತ ಕೇಳ್ತಾ ಇರೋದು. ಅದನ್ನ ಬಿಡೋದಿಕ್ಕೆ ಯಾವ ಸಮಸ್ಯೆನೂ ಇಲ್ಲ. ಹಾಗೆ ಇವಾಗ ಹಂಗಾಗಿನೂ ಕೂಡ ನಿಮ್ಮೆಲ್ಲರ ಅಭಿಪ್ರಾಯ ಇಲ್ಲ, ನಾವೊಂದು ವಾರ ಅಥವಾ ಅವ್ರು ಹೇಳ್ದಂಗೆ ಕೇಳೋಣ ಅನ್ನೋದೇ ಎಲ್ಲರೂ ಅಭಿಪ್ರಾಯ ಆದ್ರೆ ನನಗೆ ಅದ್ರ ಬಗ್ಗೆ ಯಾವ ವ್ಯತ್ಯಾಸ ಇಲ್ಲ. ಆದ್ರೆ ನೀವುಗಳೆಲ್ಲ ಮೆಜಾರಿಟಿ ಏನು ಒಪಿನಿಯನ್ ತಗೋತೀರಾ ಅದಕ್ಕೆ ನಾನು ಕೂಡ ಬದ್ಧರಾಗಿದ್ದೀನಿ. ದಕ್ಷಿಣ ಕಾಶಿ ನಂಜನಗೂಡಿನ ಜನತೆಗೆ ಇದೀಗ ಕುಡಿಯುವ ನೀರಿನ ಭೀಕರ ಸಂಕಷ್ಟ ಎದುರಾಗಿದೆ. ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮವಾಗಿ ಮೈದುಂಬಿ ಹರಿಯಬೇಕಿದ್ದ ಕಪಿಲಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ. ನದಿಯಲ್ಲಿ ನೀರಿನ ಮಟ್ಟ ತೀವ್ರವಾಗಿ ಕುಸಿದಿದ್ದು ಪಟ್ಟಣಕ್ಕೆ ನೀರು ಪೂರೈಸುವ ಪಂಪ್ ಹೌಸ್ ಈಗ ತಳಮಟ್ಟಕ್ಕೆ ತಲುಪಿದ್ದು ಪರಿಸ್ಥಿತಿಯ ಗಂಭೀರತೆಯನ್ನ ಅರಿತ ನಗರಸಭಾ ಆಡಳಿತವು ಕುಡಿಯುವ ನೀರು ಸರಬರಾಜು ಸ್ಥಗಿತವಾಗಲಿದೆ ಅಂತ ವಾಟ್ಸ್ಆಪ್ ಸಂದೇಶದ ಮೂಲಕ ಜನರಿಗೆ ಎಚ್ಚರಿಕೆ ನೀಡಿದೆ. ಈಗಾಗಲೇ ವಿವಿಧ ಸಮಸ್ಯೆಗಳಿಂದ ನಲುಗ್ತಾ ಇರುವ ಜನತೆಗೆ ಈ ನೀರಿನ ಅಭಾವ ಮತ್ತೊಂದು ದೊಡ್ಡ ಆಘಾತ ನೀಡಿದೆ. ಕಬಿನಿ ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆ ಆಗದೆ ಹೋದ್ರೆ ನಂಜನಗೂಡಿನ ಎಲ್ಲಾ 31 ವಾರ್ಡ್ಗಳ ನಿವಾಸಿಗಳು ಕೂಡ ತೀವ್ರ ನೀರಿನ ತತ್ವಾರ ಎದುರಿಸುವುದು ಖಚಿತವಾಗ್ತಾ ಇದೆ. ಜನರ ಬಾಯಾರಿಕೆ ನೀಗಿಸಲು ವರ್ಣನ ಕೃಪೆ ಅಥವಾ ತುರ್ತು ಪರ್ಯಾಯ ವ್ಯವಸ್ಥೆ ಅನಿವಾರ್ಯವಾಗಿದೆ. ನಂಜನಗೂಡು ನಗರಸಭಾ ವ್ಯಾಪ್ತಿಗೆ 90% ಕುಡಿಯುವ ನೀರಿನ ಪೂರೈಕೆ ಕಪಿಲಾ ನದಿಯಿಂದ ಸರಬರಾಜಾಗ್ತಾ ಇದೆ. ನಮ್ಮ ನಂಜನಗೂಡು ನಗರಸಭಾ ವ್ಯಾಪ್ತಿಗೆ ಕಪಿಲಾ ನದಿಯಿಂದ ದೇವೂರು ನಿಂದ ಪಂಪು ಆಗಿ ನಮ್ಮದು ದೇವಿಗಮ್ಮನಹಳ್ಳಿ ಭಾಗದಲ್ಲಿ ಫಿಲ್ಟರ್ ಆಗಿ ಇಡೀ ಎಂಟೈರ್ ನಂಜನಗೂಡು ನಗರಸಭಾ ವ್ಯಾಪ್ತಿಗೆ ನೀರನ್ನು ಸರಬರಾಜು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಈಗ ನಮಗೆ ನೀರಿನ ಮೂಲ ಮೇಯ್ನು ಕಬಿನಿ ನದಿಯಿಂದ ಬರುವಂಥದ್ದು. ಕಬಿನಿ ನದಿನಲ್ಲಿ ಈಗ ಆಲ್ರೆಡಿ ಒಂದು ಸ್ವಲ್ಪ ನೀರು ಕಡಿಮೆ ಆಗಿರೋದ್ರಿಂದ ನಿನ್ನೆ ನದಿನಲ್ಲಿ ತುಂಬ ಕಡಿಮೆ ಆಗಿತ್ತು. ನಿನ್ನೆ ಪಂಪ್ ಲೆವೆಲ್ಗೂ ನಮಗೆ ನೀರು ಎತ್ತಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ತುಂಬ ಕಡಿಮೆ ಇತ್ತು. ಈ ಒಂದು ವಿಚಾರನ ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ, ಏನು ಕಬಿನಿ ಸಂಬಂಧಪಟ್ಟ ಇಂಜಿನಿಯರ್ ಇದ್ದಾರೆ ಅವ್ರಿಗೂ ಮುಗಿಸ್ತೀವಿ. ಹಾಗೆಯೇ ನಮ್ಮ ಶಾಸಕರಿಗೂ ವಿಷಯ ಮುಗಿಸಿದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಕಬಿನಿ SC ಅವ್ರ ಜೊತೆ ಮಾತನಾಡಿ ನಿನ್ನೆ 1000 ಕ್ಯೂಸೆಕ್ ನೀರನ್ನು ಬಿಟ್ಟಿದ್ದಾರೆ ನದಿಗೆ. ಇನ್ನೂ ಬರೋಷ್ಟರಲ್ಲಿ ಸಾಯಂಕಾಲ ಆಗ್ಬೋದು. ನಾವು ಯಥಾಸ್ಥಿತಿ ನೀರಿನ ಸರಬರಾಜು ಮಾಡ್ತೇವೆ. ಹಾಗೆಯೇ ಈಗ ನಾವು ನದಿಗೆ ಅಡ್ಡಲಾಗಿ ಒಂದು ಮರಳು ಚೀಲಗಳನ್ನು ಹಾಕಿ ಅಲ್ಲಿಂದ ನೀರನ್ನು ನಗರಕ್ಕೆ ಸರಬರಾಜು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ. ಮತ್ತು ಪರ್ಯಾಯವಾಗಿ ಈಗ ಏನು ಬೋರ್ವೆಲ್ಗಳಿದೆ, ಆ ಬೋರ್ವೆಲ್ಗಳು ಇರುವಂಥದ್ದು ಕೆಲವೊಂದು ರೀಸ್ಟೋರ್ ಮಾಡ್ತಾಯಿದ್ದೇವೆ. ಇಲ್ಲಿ ಬೋರ್ಗಳನ್ನ ನಾವು ಯೂಸ್ ಮಾಡ್ತಾಯಿಲ್ಲ, ಈ ಹಿಂದೆ ಇದ್ದಂಥ ಬೋರ್ಗಳು ಯೂಸ್ ಮಾಡ್ತಾಯಿಲ್ಲ. ಅಂಥ ಬೋರ್ಗಳನ್ನ ನಾವು ರೀಸ್ಟೋರ್ ಮಾಡುವಂಥ ಒಂದು ಕಾರ್ಯನ ಈಗ ಆಲ್ರೆಡಿ ನಾವು ಚಾಲನೆ ಮಾಡ್ತಾಯಿದ್ದೇವೆ. ಅದೇ ರೀತಿ ನಾವು ಎಲ್ಲಿ ತೀರಾ ನೀರಿನ ಅವಶ್ಯಕತೆ ಇರುತ್ತೆ ಅಂಥ ಕಡೆಗೆ ಟ್ಯಾಂಕರ್, ನಗರಸಭೆದು 2 ಟ್ಯಾಂಕರ್ ಇದೆ ಆಲ್ರೆಡಿ ಎಕ್ಸಿಸ್ಟಿಂಗು. ಇನ್ನೂ 6 ಟ್ಯಾಂಕರ್ ಹೊರಗಡೆಯಿಂದ ಖಾಸಗಿಯವರಿಂದ ನಾವು ಪಡೆದು ಎಲ್ಲಿ ನೀರು ಸಮಸ್ಯೆ ಆಗ್ತದೆ ಅಂಥ ಬಡಾವಣೆಗಳಿಗೆ ನೀರನ್ನು ಸರಬರಾಜು ಮಾಡುವಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ನಾವು ಆಲ್ರೆಡಿ ಈಗಾಗಲೇ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ನೀರಿನ ಸಮಸ್ಯೆ ನಗರಾದ್ಯಂತ ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೆ ತೊಂದರೆ ಇಲ್ಲದ ರೀತಿ ಕ್ರಮ ವಹಿಸೋದಕ್ಕೆ ನಾವು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಈ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕಳೆದ 2 ವಾರದಲ್ಲಿ ಸಭೆಯನ್ನು ನಡೆಸಿ ಕುಡಿಯುವ ನೀರಿಗೆ ಮೊದಲೇ ಆದ್ಯತೆಯನ್ನು ಕೊಟ್ಟು ಅಕ್ಕಪಕ್ಕದಲ್ಲಿ ಖಾಸಗಿ ಬೋರ್ವೆಲ್ಗಳು ಇದ್ದರೆ ಅದನ್ನು ತಮ್ಮ ವಶಕ್ಕೆ ಪಡೆದು ಅದೇ ರೀತಿ ಟ್ಯಾಂಕರ್ಗಳ ಮೂಲಕ ಸರಬರಾಜು ಮಾಡಿ ಪ್ರತಿ ಮನೆಗಳಿಗೆ ನೀರನ್ನು ಸರಬರಾಜು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಅಂದ್ಬಿಟ್ಟು ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತಾಂತ್ರಿಕ ಸಿಬ್ಬಂದಿ ಎಲ್ಲ
ನೀರು ಸರಬರಾಜಲ್ಲಿ ಯಾವುದೇ ರೀತಿಯಾದಂಥ ವ್ಯತ್ಯಯ ಆಗಬಾರ್ದು ಅನ್ನೋದಕ್ಕೆ ಕಾರ್ಯಮಗ್ನರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ಹಾಗಾಗಿ ಮತ್ತು ಇನ್ನೊಂದೇನಂತ ಅಂದರೆ ಪ್ರಮುಖವಾಗಿ ನಂಜನಗೂಡು ನಗರಸಭಾ ವ್ಯಾಪ್ತಿಯಲ್ಲಿರುವ ಸಾರ್ವಜನಿಕರಿಗೆ ನಾನು ತಿಳಿಸುವಂಥದ್ದು ಏನಪ್ಪ ಅಂತ ಅಂದರೆ, ನಮಗೆ ಮಳೆ ಕಾರಣ ಮುಂಗಾರು ಮಳೆ ಸ್ವಲ್ಪ ಕಡಿಮೆಯಾಗಿರುವಂಥ ಕಾರಣ ನದಿಯಲ್ಲಿ ನೀರು ಕಡಿಮೆಯಾಗಿದೆ. ಈಗಾಗಲೇ ಕಬಿನಿ ನದಿ ತುಂಬಬೇಕಾಗಿತ್ತು, ಈ ಒಂದು ನಿರೀಕ್ಷೆ ಮಟ್ಟದಲ್ಲಿ ತುಂಬಲಿಲ್ಲ. ಹಾಗಾಗಿ ನೀರನ್ನು ಪೂರೈಕೆಯಲ್ಲಿ ಒಂದು ಸ್ವಲ್ಪ ವ್ಯತ್ಯಯ ಆಗಿರೋದ್ರಿಂದ ನೀರು ಸರಬರಾಜು ನಗರಸಭೆ ವ್ಯಾಪ್ತಿಯಲ್ಲಿ ನೀರು ಸರಬರಾಜು ಮಾಡುವಂಥ ಪ್ರತಿಯೊಬ್ಬರು ಕೂಡ ನೀರು ಉಪಯೋಗಿಸುವಂಥದ್ದನ್ನು ಸ್ವಲ್ಪ ಆದಷ್ಟು ಮಿತವಾಗಿ ಬಳಸಿ ಹಾಗೂ ವೇಸ್ಟ್ ಮಾಡಬಾರ್ದು. ಎಲ್ಲ ಪ್ರತಿಯೊಂದು ಎಲ್ಲೆಲ್ಲಿ ಟ್ಯಾಪ್ ಇಲ್ಲ ಅಂಥ ಕಡೆ ಏನಾದರೂ ಈಗೇನಾದರೂ ಕಂಡ್ರೆ ಮಾತ್ರ ಅಂಥವ್ರಿಗೆ ನೇರವಾಗಿ ದಂಡ ಹಾಕುವಂಥದ್ದು ಮುಲಾಜಿಲ್ಲದಂತೆ ಮಾಡ್ತೇವೆ. ಹಾಗಾಗಿ ಎಲ್ಲೂ ಕೂಡ ನೀರು ಪೋಲಾಗದೇ ಇರೋ ರೀತಿಯಲ್ಲಿ ಅವರವ್ರ ಮನೆ ಮುಂದೆ ಟ್ಯಾಪ್ಗಳನ್ನ ಹಾಕ್ಕೊಂಡು ಮಿತವಾಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ನೀರನ್ನು ಬಳಸಬೇಕು ಅಂತ ಅಂದ್ಬಿಟ್ಟು ನಂಜನಗೂಡು ನಗರಸಭಾ ವ್ಯಾಪ್ತಿಯ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ನಾನು ವಿನಮ್ರವಾಗಿ ಕಳಕಳಿಯಾಗಿ ನಾನು ಕೇಳ್ಕೊಳ್ತೇನೆ. ಟಿ ನರಸೀಪುರ ತಾಲೂಕಿನ ಹಳೆ ಕೆಂಪಯ್ಯನಹುಂಡಿ ಗ್ರಾಮದಲ್ಲಿ ನಡೆದ ಒಂದೇ ಕುಟುಂಬದ 3 ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಎನ್ ಮಹೇಶ್ ಅವರು ಮೃತ ಕುಟುಂಬಸ್ಥರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ. ಗ್ರಾಮದಲ್ಲಿನ ಮೃತರ ಮನೆಗೆ ತೆರಳಿದ್ದ ಎನ್ ಮಹೇಶ್ ಅವರು ಶಿವಣ್ಣ ಕುಟುಂಬಸ್ಥರನ್ನ ಭೇಟಿ ಮಾಡಿ ದುಃಖದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಇಂತಹ ಕಠಿಣ ಸಮಯದಲ್ಲಿ ಕುಟುಂಬದ ಜೊತೆ ನಾವು ಇದ್ದೀವಿ ಅಂತ ಭರವಸೆ ನೀಡಿದ್ದಾರೆ. ಇನ್ನು ಪ್ರಕರಣದ ಬಗ್ಗೆ ಮಾಹಿತಿ ಪಡೆದ ಅವರು ಆತ್ಮಹತ್ಯೆಗೆ ಕಾರಣವಾದ ಅಂಶಗಳನ್ನ ತಿಳಿದು ಇದಕ್ಕೆ ನ್ಯಾಯಕ್ಕಾಗಿ ಅಗತ್ಯ ಸಹಕಾರ ನೀಡುವ ಭರವಸೆಯನ್ನು ಸಹ ನೀಡಿದ್ರು. ಇದ್ದಕ್ಕಿದ್ದಂತೆ ಸಂಭವಿಸಿದ ಈ ದುರ್ಘಟನೆಯು ಇಡೀ ಗ್ರಾಮದಲ್ಲಿ ಶೋಕದ ವಾತಾವರಣವನ್ನ ಸೃಷ್ಟಿ ಮಾಡಿದ್ದು ಸ್ಥಳೀಯವಾಗಿ ಆತಂಕ ಮೂಡಿಸಿದೆ. ಇನ್ನು ಎನ್ ಮಹೇಶ್ ಭೇಟಿಯು ಕುಟುಂಬಸ್ಥರಿಗೆ ನೈತಿಕ ಸ್ಥೈರ್ಯ ತುಂಬುವ ಪ್ರಯತ್ನವಾಗಿದೆ. ಅಂದ್ರೆ ಇವರು ತಿನ್ನುವಾಗ ಗೊತ್ತಾಗಿಲ್ಲ ಅಂತಂದ್ರೆ ಗ್ರಾಮದವ್ರಿಗೆಲ್ಲ ನಾನು ಕೇಳ್ಕೊಂಡಿದ್ದೀನಿ, ಸೂಚಿಸಿದ್ದೀನಿ, ಇದನ್ನ ಅರ್ಜಿ ಕೊಡಿ ತಹಸೀಲ್ದಾರ್ಗೆ, DC-ಗೆ, AC-ಗೆ ಅರ್ಜಿ ಕೊಟ್ಟು ಇಷ್ಟು ಜಮೀನ ಅವರು ಕೊಟ್ಟರೆ ಆ ಕುಟುಂಬ ಮತ್ತೆ ಜೀವ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಸೊ ಇದು ನನ್ನ ಒತ್ತಾಯ. ಇವರ ಹೋರಾಟದಲ್ಲಿ ನಾನು ಕೂಡ ಇರ್ತೀನಿ. ನಾವೆಲ್ಲರೂ ಸೇರಿ ಈ ಕುಟುಂಬವನ್ನು ಆರ್ಥಿಕವಾಗಿ ಸುಭದ್ರವಾಗಿ ಬದುಕುವಂತಹ ಒಂದು ನೆಲೆಯನ್ನು ಕಲ್ಪಿಸ್ಕೊಡ್ಬೇಕಾಗಿದೆ. ಈಗ ಓದೋರು ಹೋಗಿದ್ದಾರೆ, ಇರೋರಿಗೆ ಬದುಕಿಸ್ಕೊಡ್ಬೇಕು. ಅದು ಬದುಕಿರೋ ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಅನ್ಕೋತೀನಿ. ಸೊ ಆ ಹಿನ್ನೆಲೆಯಲ್ಲಿ ಈ ಕುಟುಂಬಕ್ಕೆ ಸಾಂತ್ವನದ ಜೊತೆಗೆ ಸಹಾಯನೂ ಮಾಡಬೇಕು, ಅವ್ರಿಗೆ ಭದ್ರತೆಯನ್ನು ಕೊಡಬೇಕು. ಆ ದಿಕ್ಕಿನಲ್ಲಿ ಸರ್ಕಾರ ಯೋಚನೆ ಮಾಡಬೇಕು. ರೆವಿನ್ಯೂ ಇಲಾಖೆಯವರು ಕತೆ ಹೇಳಬಾರ್ದು. ಸುಮ್ಮನೆ ಏನೇನೋ ದಾಖಲೆಗಳು, ಹೌದು ನನಗೆ ಗೊತ್ತಿದೆ ದಾಖಲೆಗಳು, ಈಗೇನು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿದ್ರೆ ಯಾರ ಹೆಸರಲ್ಲಿದೆ ಜಮೀನು ಗೊತ್ತಾಗ್ತಾ ಇದೆ. ಕರಿಗೌಡನ ಹೆಸರಲ್ಲಿದೆ. ಉಳುಮೆ ಮಾಡ್ತಾ ಇರೋರು ಯಾರ್ರಿ? ಶಿವಣ್ಣ ಉಳುಮೆ ಮಾಡ್ತಾ ಇದ್ದವನು. ಅನ್ಫಾರ್ಚುನೇಟ್ಲಿ ಅವನು ಅರ್ಜಿ ಕೊಟ್ಟು ಇದನ್ನ ನನ್ನ ಹೆಸರಿಗೆ ಮಾಡಿಕೊಡಿ ಅಂತ ಮಾಡಿಲ್ಲ. ಈಗ ಬದುಕಿರೋಳು ಒಬ್ಳೆ ಬೃಂದ, ಮತ್ತೆ ಶಿವಣ್ಣ ಅವರ ತಾಯಿ ಮಲ್ಲಮ್ಮ ಇದ್ದಾರೆ. ಇವ್ರ ಕಡೆಯಿಂದ ಅರ್ಜಿ ಕೊಡಿಸಿ ಈ ಜಮೀನು ಅವ್ರಿಗೆ ಸಿಕ್ಕುವಂಗೆ ಮಾಡಬೇಕು. ಇದಕ್ಕೆ ಬೇಕಾದಂಥ ಹೋರಾಟವನ್ನು ಈ ಸಮಾಜದ ಬಂಧುಗಳು ಮಾಡಿದ್ರೆ ಅದ್ರ ಜೊತೆಗೆ ನಾನು ಇರ್ತೀನಿ. ಈಗ ನೀವು ಮತ್ತೆ ಮಾಡ್ತಾ ಇದ್ದೀನಲ್ಲ ಈಗ ಮೂಲಕ ನಾನು ಮಾತಾಡಿಸ್ತೀನಿ. ವಿರೋಧ ಪಕ್ಷದ ನಾಯಕರುಗಳಿಗೆ ಹೇಳಿ ಇದನ್ನ ಅಸೆಂಬ್ಲಿಲೂ ಕೂಡ ಬರೋ ರೀತಿ ನಾನು ಪ್ರಯತ್ನ ಮಾಡ್ತೀನಿ. ಇದೆಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ರಾಜ್ಯ ಧರ್ಮ ನ್ಯೂಸ್. ಇದು ಕನ್ನಡಿಗರ ಬೆನ್ನೆಲುಬು.